ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿಯ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರು ಜಾಯ್ನ್ ಆಗ್ತಾರೆ. ಶಿವರಾಮ್ ಹೆಬ್ಬಾರ್ ಅವರು ಈಗ ನೋಟಿಸ್ ಕೊಟ್ಟಿದ್ದಾರೆ ನಿಮಗೆ, ಇದು ನಿರೀಕ್ಷಿತ ಅಂತ ಹೇಳ್ತೀರಾ? ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಮನೆಯಿಂದ ಅಂತರ ಕಾಯ್ದುಕೊಂಡಿದ್ರಿ, ಈಗ ನೋಟಿಸ್ಗೆ ಮುಂದಿನ ಪ್ರತಿಕ್ರಿಯೆ ಹೇಗಿರುತ್ತೆ? ನೋಟಿಸು ನಿನ್ನೆ ರಾತ್ರಿ ಬಂದು ತಲುಪಿದೆ. ಮೇಲೆ ನನ್ನ ಮೇಲಲ್ಲಿ ನೋಟಿಸನ್ನು ಹಾಕಿದ್ದಾರೆ. ಏನು ನೋಟಿಸ್ನಲ್ಲಿ ಏನೇನು ಕೇಳಿದಾಗ ಅದಕ್ಕೆಲ್ಲ ಸೂಕ್ತವಂಥ ಉತ್ತರವನ್ನು ಅವರು ಕೊಟ್ಟಂಥ ಗಡುವಿನ ಒಳಗೆ ಕಳಿಸ್ಕೊಡ್ತಾ ಇದ್ದೀವಿ. ನಾನಾಗಲಿ ಸೋಮಶೇಖರ್ ಆಗಲಿ. ಎಲ್ಲದಕ್ಕಿಂತ ಮಿಕ್ಕಾಗಿ ಈ ನಮ್ಮ ಕನ್ನಡದಲ್ಲಿ ಏನೋ ಗಾದೆ ಮಾತು ಹೇಳ್ತಾರೆ, ಜೈ ಹಾಕೋನೇ ಬೇರೆ, ಜಿಲೇಬಿ ತಿನ್ನೋನೇ ಬೇರೆ, ಜೈಲಿಗೆ ಹೋಗೋನೇ ಬೇರೆ. ನನಗೆ ಹರಿಯಾಣ ಶಾಸಕ ಹರೀಶನ ಬಗ್ಗೆ ಹಾಗೆ ಅನ್ನಿಸ್ತು. ಒಬ್ಬ ಅಮಾಯಕತನ ತೊಗೊಂಡೋಗಿ ನೋಟಿಸ್ ಕೊಡಿಸಿ ಬಲಿ ಹಾಕಿದ್ದು. ಯಾವ್ಯಾವ ಅದಕ್ಕಿಂತ ಹೆಚ್ಚು ಮಾತನಾಡಿದ್ದಾರೆ, ಅವರನ್ನು ಬದುಕಿಸ್ಬೇಕು ಅಂತ ಮಾತನಾಡ್ದೋ ಹೋಗ್ತಾರೆ, ಅವರಿಗೇನೂ ಆಗೋದಿಲ್ಲ. ರೇಣುಕಾಚಾರ್ಯ ಯಾವುದೆಂದೋ ಗೌರವ ಕಾಯಬೇಕು ಅಂತ ಹೋಗ್ತಾರೆ, ರೇಣುಕಾಚಾರ್ಯ ನೋಟಿಸ್ ತೊಗೊಳ್ತಾನೆ, ಅವರಿಗೇನೂ ಆಗೋದಿಲ್ಲ. ಈ ರೀತಿಯ ರಾಜಕಾರಣವೇ ಈ ಪಕ್ಷಕ್ಕೆ, ಈ ರಾಜ್ಯಕ್ಕೆ, ಈ ರಾಜ್ಯದಲ್ಲಿ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ವಿರುದ್ಧ ಈಗ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವಂಥ ಆರೋಪ ಕೂಡ ಇದೆ. ಪಕ್ಷದಲ್ಲಿದ್ದರೂ ಕೂಡ ಪಕ್ಷದ ವಿರೋಧಿಯಾಗಿ ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗುರುತಿಸ್ಕೊಂಡಿದ್ದು, ಕಾಂಗ್ರೆಸ್ನ ನಾಯಕರ ಮನೆಯಲ್ಲಿ ಕಾಣಿಸ್ಕೊಂಡಿದ್ದು, ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಏನು ಯಾವ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಭಾಗಿಯಾಗಿದ್ದು ದಾಖಲೆ ತೋರಿಸಲಿ. ನಾನೊಬ್ಬ ಶಾಸಕನೇ. ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಪಾರ್ಟಿ, ಐ ಆಮ್ ಪಾರ್ಟ್ ಆಫ್ ದ ಗೌರ್ಮೆಂಟ್. ನಾನು ಸರ್ಕಾರದಲ್ಲಿ 224 ಶಾಸಕರಿಗೆ ನಾನು ಒಬ್ಬ ಶಾಸಕ. ಸರ್ಕಾರದಲ್ಲಿ ಕೆಲಸ ಆಗಬೇಕಾದ ಮಂತ್ರಿಗಳ ಮನೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ಮಂತ್ರಿ ಇದ್ದಂಥ ಕಾಲದಲ್ಲೂ ಕಾಂಗ್ರೆಸ್ನ ಅನೇಕ ಜನ ಶಾಸಕರು ನನ್ನ ಆಫೀಸಿಗೆ ಬರ್ತಿದ್ದು. ನಾನು ಮಂತ್ರಿಗಳನ್ನು ಭೇಟಿಯಾಗಿದ್ದೇನೆ ಅಂತಂದರೆ ಪಕ್ಷ ವಿರೋಧದಲ್ಲಿ ಹೇಗಾಗತ್ತೆ? ಇವತ್ತು ನಾನು ಹೋಮ್ ಮಿನಿಸ್ಟರ್ನ ಭೇಟಿಯಾಗಲಿಕ್ಕೆ ಬಂದಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ತುಂಬ ಕೆಲಸ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಮಾಡಲೇಬೇಕು. ನನ್ನ ಕರ್ತವ್ಯ. ನನ್ನಿಂದ ಜನ ಅದನ್ನು ನಿರೀಕ್ಷೆ ಮಾಡಿದ್ದಾರೆ. ನಿರೀಕ್ಷೆ ತಕ್ಕಂತೆ ನಾನು ಹೋಗಬೇಕಾಗತ್ತೆ, ಅದನ್ನು ಹೋಗಿದ್ದೇನೆ ಅಷ್ಟೇ. ಸರ್, ಈಗ ಮುಂದೆ ಕ್ರಮ ಏನಾದ್ರು ಕೈಗೊಂಡ್ರೆ ಅದಕ್ಕೆ ತಾವು ರೆಡಿ ಆಗಿರ್ತೀರಾ? ಏನಾದ್ರು ಬೇರೆ ಯಾವುದೇ ರೀತಿಯಂಥ ಕ್ರಮಗಳನ್ನು ಕೈಗೊಳ್ಬೋದು? ಈಗಾಗಲೇ ಅನೇಕರು ಹೇಳಿದ್ದಾರೆ. ಈಗ ಸಿ ಟಿ ರವಿ ಅವರು ಸೋಮಶೇಖರ್ ಅವರ ಪ್ರಕರಣವನ್ನು, ನಿಮ್ಮ ಪ್ರಕರಣವನ್ನು ಎತ್ಕೊಂಡು ಒಂದು ಮಾತನ್ನು ಹೇಳಿದರು, ಪಕ್ಷದಲ್ಲಿ ಇರೋಕ್ಕಿಂತ ನೇರವಾಗಿ ರಾಜಮಾರ್ಗದಲ್ಲಿ ನಡೆದರೆ ಒಳ್ಳೆಯದು, ರಾಜೀನಾಮೆ ಕೊಟ್ಟು ಅಂತ. ಯಾವೆಲ್ಲ ಏನು ನಿರ್ಣಯ ತೆಗೆದುಕೊಂಡ ಮೇಲೆ ಅದು ತಕ್ಕಂಥ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಹೆಬ್ಬಾರ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಪ್ರಮೋದ್, TV9 ಕಾರವಾರ.